ದ್ವಿತೀಯ PUC ಪರೀಕ್ಷೆಯಲ್ಲಿ ಬೆಂಗಳೂರಿನ ವಿದ್ಯಾರ್ಥಿನಿಯರು ಕೂಡ ಟಾಪರ್ ಲಿಸ್ಟ್ ನಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸದ್ಯ ಆರ್ವಿ ಕಾಲೇಜಿನ ಆ ವಿದ್ಯಾರ್ಥಿನಿಯಾದ ಚರಿತಾ ಅವರು ಕೂಡ ಸೈನ್ಸ್ ನಲ್ಲಿ 596 ಅಂಕಗಳನ್ನ ಗಳಿಸೋ ಮೂಲಕ ಟಾಪರ್ ಒಂದು ಪಟ್ಟವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಜೊತೆ ಚರಿತಾ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಕಂಗ್ರಾಚುಲೇಷನ್, ಈಗ ಟಾಪರ್ ಆಗಿದ್ದೀರಾ, ಎಷ್ಟು ಖುಷಿ ಆಗ್ತಿದೆ ಅಂತ? ತುಂಬಾ ಖುಷಿ ಆಗ್ತದೆ. ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ನಲ್ಲ, ಬಟ್ ಆದ್ರೂ ರಿಸಲ್ಟ್ ಬಂದಾಗ ತುಂಬಾ ಖುಷಿ ಆಗುತ್ತೆ. ಸೊ ಐ ಆಮ್ ಜಸ್ಟ್ ಗ್ರೇಟ್ಫುಲ್ ಟು ಮೈ ಪೇರೆಂಟ್ಸ್ ಅಂಡ್ ದ ಟೀಚರ್ಸ್ ಆಫ್ ಕೋರ್ಸ್. ಈಗ ನಿಮ್ಮ ಸಿದ್ಧತೆಗಳು ಹೇಗಿತ್ತು? ಎಕ್ಸಾಮ್ ಅಂದ ತಕ್ಷಣ ಒಂದಷ್ಟು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ, ಹಾರ್ಡ್ ವರ್ಕ್ ಕೂಡ ಮಾಡಬೇಕಾಗುತ್ತೆ. ನಿಮ್ಮ ಎಕ್ಸಾಮ್ನ ಸಿದ್ಧತೆಗಳು ಹೇಗಿತ್ತು ಅಂತ? ಎಕ್ಸಾಮ್ ಸಿದ್ಧತೆಗಳು ಆಕ್ಚುಲಿ 1 ವರ್ಷ ಮುಂಚೆನೆ ನಡೆಯುತ್ತೆ. ಇಟ್ಸ್ ನಾಟ್ ಲೈಕ್ ಯು ಕ್ಯಾನ್ ಡೂ ಇಟ್ ಲಾಸ್ಟ್ ಮಿನಿಟ್, ಬಟ್ since the beginning, if you keep up consistency and you do a little bit every day and not stress yourself, and at the end of the year when the exams are nearing, it's just papers. So I'm just grateful to have had such good parents who supported me throughout, and it's all because of them and the teachers that I'm here. ಈಗ PUC ಆಯ್ತು, ಟಾಪರ್ ಕೂಡ ಆಗಿದ್ದೀರಾ. ಮುಂದಿನ ಒಂದು ಪ್ಲಾನ್ಗಳೇನಿದೆ ನಿಮ್ಮ ಫ್ಯೂಚರ್ ಪ್ಲಾನ್ ಅಂತ? ಫ್ಯೂಚರ್ ಅಲ್ಲಿ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಇಂಜಿನಿಯರಿಂಗ್, ಹೋಪ್ಫುಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ನಾಟ್ ಫುಲ್ಲಿ ಡಿಸೈಡೆಡ್. ಕೊನೆಯದಾಗಿ ಹೇಳೋದಾದ್ರೆ, ಒಂದಷ್ಟು ನಿಮ್ಮ ಸಹಪಾಠಿಗಳೇ ಆ ಕಡಿಮೆ ಅಂಕ ಬಂತು ಅಂತ ಫೀಲ್ ಆಗಿರ್ತಾರೆ, ಅವ್ರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ರ್ಯಾಂಕ್ ಮೀನ್ಸ್ ನಥಿಂಗ್, ಟು ಬಿ ಆನೆಸ್ಟ್. ನನಗೆ ಆ್ಯಕ್ಚುಲಿ ಇನ್ನೂ ಕಮ್ಮಿ ರ್ಯಾಂಕ್ ಬರುತ್ತೆ ಅಂದ್ಕೊಂಡಿದ್ದೆ ನಾನು. ಮಾರ್ಕ್ಸ್ ಮೋರ್ ದೆನ್ ಐ ಹೋಪ್ ಮಾರ್ಕ್ಸ್ ಕಮ್ಮಿ ಆಗಿದೆ. ಸೊ ಮಾರ್ಕ್ಸ್ ಅಟ್ ದ ಎಂಡ್ ಆಫ್ ದ ಡೇ ಆರ್ ಆಸ್ ಮಚ್ ಲಕ್ ಆಸ್ ದೇ ಆರ್ ಹಾರ್ಡ್ ವರ್ಕ್. ಸೊ ಇಫ್ ಯು ಪುಟ್ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಯು ಸ್ಟಿಲ್ ಡಿಂಟ್ ಗೆಟ್ ಇಟ್, ದೆನ್ ಇಟ್ಸ್ ಜಸ್ಟ್ ಯುವರ್ ಲಕ್ ಆ್ಯಂಡ್ ಇಟ್ ಡಸಂಟ್ ಮೇಕ್ ಯು ಎನಿ ಲೆಸ್ ಆಫ್ ಅ ಪರ್ಸನ್ ಇಫ್ ಯು ಡಿಡಂಟ್ ಗೆಟ್ ಅ ರ್ಯಾಂಕ್. ಇದು ಚರಿತಾ ಅವರ ಮತ್ತು ಅವರ ತಾಯಿ ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಆ ತಾಯಿಯ ಮೊದಲ ಗುರು ಅಂತ ಹೇಳ್ತಾರೆ, ಮನೆಯಲ್ಲಿ ನಿಮ್ಮ ಸಪೋರ್ಟ್ ಹೇಗಿತ್ತು ಮಗಳಿಗೆ ಅಂತ? Yeah, so she's consistently doing well. ನಾವು ಸಪೋರ್ಟ್ ಮಾಡಿದ್ವಿ ಅನ್ನೋದಕ್ಕಿಂತ she has taken actually the step by step whatever the learnings that she has gone through. Even in the 10th class she has got school first in Baldwins, and she was national third ranker that time as well. So that consistency has always been there with her, so that was expected. Yeah, she's a good child. I'm proud of her. ಅವರ ತಂದೆ ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮಗಳು ರ್ಯಾಂಕ್ ಬಂದಿದ್ದಾರೆ, ಒಂದು ರೀತಿ ಪ್ರೌಡ್ ಫೀಲ್ ಆಗ್ತಾ ಇದೆ, ಜೊತೆಗೆ ನಿಮ್ಗೆ ಯಾವ ರೀತಿ ಒಂದು ಖುಷಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಅಂತ? ಖಂಡಿತ ಸರ್, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬ್ಯಾಗ್ಸ್ ಬರುತ್ತೆ ಅಂತ. ಅನ್ಕೊಂಡು ಚೆನ್ನಾಗಿ ಮಾಡ್ತಾಳೆ ಅಂತ, ಬಟ್ ಇಷ್ಟೊಂದು ಬಂದು ಈ ಥರ ಎಲ್ಲ ಮಾಡ್ತಾ ಅನ್ಕೊಂಡಿಲ್ಲ. ತುಂಬ ಖುಷಿ ಆಗ್ತಾ ಇದೆ ಸರ್, ಸಂತೋಷ ಆಗುತ್ತೆ. ಇದಿಷ್ಟು ಚರಿತಾ ಹಾಗೆ ಅವರ ಪೋಷಕರ ಮಾತು. ಒಟ್ಟಿನಲ್ಲಿ ಈ ಕಾಲೇಜ್ನಲ್ಲಿ ಏನೋ ರ್ಯಾಂಕ್ ಅನ್ನ ಪಡ್ಕೊಂಡಿದ್ವಿ, ಜೊತೆಗೆ ಆ ಟಾಪರ್ ಲಿಸ್ಟ್ ನಲ್ಲಿ ನನ್ನ ಹೆಸರು ಕೂಡ ಬಂದಿರೋದು ತುಂಬಾ ಸಂತೋಷವನ್ನು ಕೊಟ್ಟಿದೆ ಅನ್ನೋ ಮಾತನ್ನ PUC ಟಾಪರ್ ಆದಂತ ಚರಿತಾ ಅವರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.